ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಶಿವರಾಮ ಸುಂಡಿ. ಅವನೊಬ್ಬ ಕಿಲಾಡಿ ಕಳ್ಳ. ಮನೆಯಲ್ಲಿದ್ದ ವಸ್ತುಗಳನ್ನು ಸಹ ಕದ್ದು ಬಿಡ್ತಿದ್ದ. ವಿಚಿತ್ರ ಅಂದರೆ ಅವರ ಸ್ವಂತ ಅಣ್ಣನ ಬೈಕನ್ನೇ ಕದ್ದು ಸುಟ್ಟು ಹಾಕಿದ್ದ. ಇಂತಹ ಕಿಲಾಡಿ ಕಳ್ಳನಿಗೆ ಕುಟುಂಬಸ್ಥರೇ ಒಂದು ಗತಿ ಕಾಣಿಸಿದ್ದಾರೆ. ಏನು ಗತಿ ಕಾಣಿಸಿದ್ದಾರೆ, ಯಾವ ರೀತಿ ಅವನಿಗೆ ಶಿಕ್ಷೆ ಕೊಟ್ಟಿದ್ದಾರೆ ಅಂತೇಳಿ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನ್ಯೂಸ್ 18 ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ರಿ ಅಂತೇಳಿ ರಿಕ್ವೆಸ್ಟ್ ಮಾಡ್ತೀನಿ. ಜೊತೆಗೆ ಏನು ಫೇಸ್ಬುಕ್ ಇರ್ಬೋದು, ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡ್ರಿ ಅಂತೇಳಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಈಗೇನು ಕಿಲಾಡಿ ಕಳ್ಳನ ಬಗ್ಗೆ ಹೇಳ್ತಾ ಇದ್ದೆ. ಇಲ್ಲಿ ಏನು ಆ ರೀತಿ ಒಂದು ಕಿಲಾಡಿ ಕಳ್ಳ ಅಂದರೆ ವಿಠಲ್ ಕುರಾಡಿ ಅಂತೇಳಿ. ಇವನು ಹುಬ್ಬಳ್ಳಿ ತಾಲೂಕಿನ ರಾಮನಕೊಪ್ಪ ಗ್ರಾಮದ ನಿವಾಸಿ. ಇವನು ಏನಂದರೆ ಹುಣಸಿಕಟ್ಟಿ ಗ್ರಾಮದ ಕಸ್ತೂರಿ ಅನ್ನೋ ಮಹಿಳೆ ಜೊತೆ ವಿವಾಹವಾಗಿದ್ದ. 12 ವರ್ಷದ ಹಿಂದೆ ಕಸ್ತೂರಿ ಮತ್ತು ವಿಠಲ್ನ ಮದುವೆಯಾಗಿತ್ತು. ಇವರಿಬ್ಬರಿಗೆ ಮುದ್ದಾದ 3 ಮಕ್ಕಳು ಸಹ ಇದ್ದಾರೆ. ಆದರೆ ಇವನು ಏನು ಮುದ್ದಾದ 3 ಮಕ್ಕಳು, ಒಳ್ಳೆ ಏನು ಹೆಂಡತಿ ಎಲ್ಲ ಇದ್ದರೂ ಸಹ ಇವನು ಚಟಗಳು ಮಾತ್ರ ಬೇರೆನೇ ಇತ್ತು. ಇವನು ಹೆಸರಿಗೆ ಒಂದಷ್ಟು ಶಾಮಿಯಾನ ಸಪ್ಲೈಯರ್ಸ್ ಏನು ಅಂಗಡಿನಲ್ಲಿ ಕೆಲಸ ಮಾಡ್ತಿದ್ದ. ಬಿಟ್ಟರೆ ಏನು ವೃತ್ತಿಯಲ್ಲಿ ಏನು ಶಾಮಿಯಾನ ಸಪ್ಲೈಯರ್ ಅಂಗಡಿನಲ್ಲಿ ಕೆಲಸ ಮಾಡ್ತಿದ್ರೆ, ಪ್ರವೃತ್ತಿಯಲ್ಲಿ ಕಳ್ಳತನನೇ ಒಂದು ಪ್ರವೃತ್ತಿ ಮಾಡ್ಕೊಂಡಿದ್ದ. ಹೀಗಾಗಿ ಅಲ್ಲೊಂದು ಇಲ್ಲೊಂದು ಏನಾದರೂ ಕಳ್ಳತನ ಮಾಡೋದು, ಸಿಕ್ಬೀಳೋದು, ಬೈಕ್ರಿಂದ ಹಿಡಿದು ಏನು ಬೇರೆ ಬೇರೆ ರೀತಿಯ ಕಳ್ಳತನಗಳು ಮಾಡ್ತಾ ಇದ್ದ. ಏನೋ ಅವರಿವ್ರ ಮನೆ ಕದೀತಾನಂದರೆ ಒಂದು ಲೆಕ್ಕಾಚಾರ, ಆದರೆ ಇವನು ಸ್ವಂತ ಮನೆಯಲ್ಲೂ ಸಹ ಕದೀತಾ ಇದ್ದ. ಸ್ವಂತ ಅಣ್ಣನ ಬೈಕನ್ನೇ ಕದ್ದು ಅದನ್ನು ಸುಟ್ಟು ಹಾಕಿದಂತಹ ಘಟನೆಯೂ ಸಹ ನಡೆದಿತ್ತು. ಇದ್ರ ಬಗ್ಗೆ ಕಲಘಟಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಸಹ ದಾಖಲಾಗಿತ್ತು. ಜೊತೆಗೆ ಏನು ಕಲಘಟಗಿ ಪೊಲೀಸ್ ಠಾಣೆಯಲ್ಲಿ ವಿಠಲನ ವಿರುದ್ಧ MOB ಆಗಿದ್ದ. ಕಲಘಟಗಿ ಪೊಲೀಸ್ ಠಾಣೆಯಲ್ಲಿ MOB ಆಗಿದ್ದ. ಈ ರೀತಿ ಒಂದು ಏನು ಕಳ್ಳತನದ ಟ್ರ್ಯಾಕ್ ರೆಕಾರ್ಡ್ ಇದ್ದಂತಹ ವಿಠಲ ಇವತ್ತು ಹೆಣವಾಗಿ ಶವವಾಗಿ ಪತ್ತೆಯಾಗಿದ್ದಾನೆ. ಅದು ಸಹ ಏನು ಹೆಂಡತಿಯ ಊರಿನ ಬಳಿ ಏನು ಹುಣಸಿಕಟ್ಟಿ ಇದೆ, ಹುಣಸಿಕಟ್ಟಿಯ ಬನ್ನಿ ಬಸವಣ್ಣ ದೇವರ ದೇವಸ್ಥಾನದ ಬಳಿ ಇವತ್ತು ಒಂದು ಶವ ಪತ್ತೆಯಾಗಿತ್ತು. ಆ ಶವ ಯಾರ್ದು ಅಂತ ನೋಡಿದಂಥ ಸಂದರ್ಭದಲ್ಲಿ ಅದು ವಿಠಲ ಕುರಾಡಿದೆ ಅಂತ ಸ್ಪಷ್ಟವಾಗಿದೆ. ಇಲ್ಲಿ ಆ ಒಂದು ಏನು ಶವ ಏನು ಅದರ ಒಂದು ಬೆನ್ನು ಹತ್ತಿ ಏನು ಆ ಕೊಲೆಗೆ ಸಂಬಂಧಪಟ್ಟಂಗೆ ಏನು ಪೊಲೀಸರು ಬೆನ್ನು ಹತ್ತಿದಂಥ ಸಂದರ್ಭದಲ್ಲಿ ಸಾಕಷ್ಟು ಶಾಕಿಂಗ್ ನ್ಯೂಸ್ಗೂ ಸಹ ಬಹಿರಂಗಗೊಂಡಿದ್ದಾವೆ. ಅದರಲ್ಲೂ ಈಗೇನು ಸಾಮಾನ್ಯವಾಗಿ ಕಳ್ತನ ಮಾಡ್ತಾರಂದ್ರೆ ಯಾರಾದರೂ ಒಡೆದು ಹಾಕಿದಾರ ಅಥವಾ ಯಾರಾದರೂ ಏನು ಬೈಕ್ ಮೇಲೆ ಏನಾದರೂ ವಾಹನದಲ್ಲಿ ಹೋದಂಥವ್ರನ್ನ ಸುಲಿಗೆ ಮಾಡಲಿಕ್ಕೆ ಹೊಡೆದಂಥ ಉದಾಹರಣೆಗಳಿದ್ದಾವೆ. ಆದರೆ ಇಲ್ಲಿ ಕಳ್ಳನನ್ನೇ ಹೊಡೆದಾಕಿ ಕೊಂದು ಹಾಕಿದ್ದಾರೆ. ಅದು ಸಹ ಏನು ಕುಟುಂಬಸ್ಥರೇ ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿರೋದು ಅನ್ನೋದು ವಿಶೇಷ. ಈಗೇನು ಕಸ್ತೂರಿ ಅಂತ ಹೇಳ್ತಾ ಇದ್ದೆ, ಇಲ್ಲೇನು ವಿಚಿತ್ರ ಅಂದರೆ ಸ್ವಂತ ಅಣ್ಣ ವಿಠಲ್ನ ಅಣ್ಣನೇ ಈ ಒಂದು ಕೃತ್ಯದಲ್ಲಿ ಪ್ರಮುಖ ಆರೋಪಿಯಾಗಿದ್ದಾನೆ. ವಿಠಲ್ನ ಅಣ್ಣ ಏನು ಅಣ್ಣಪ್ಪ ಅಂತೇನಿದ್ದಾನೆ, ಅಣ್ಣಪ್ಪ ಕುರಾಡಿ ಮತ್ತು ಕಸ್ತೂರಿಯ ಸಹೋದರ ಏನು ಪುಂಡಲೀಕ್ ಅಂತಿದ್ದಾನೆ, ಅವರಿಬ್ಬರೂ ಸೇರಿ ಈ ಒಂದು ಕೊಲೆ ಕೃತ್ಯ ನಡೆಸಿರೋದಾಗಿ ಪೊಲೀಸರ ತನಿಖೆಯಿಂದ ಬೆಳಕಿಗೆ ಬಂದಿದೆ. ಈ ಒಂದು ಘಟನೆಗೆ ಸಂಬಂಧಪಟ್ಟಾಗೆ ಘಟನೆ ಹಿನ್ನೆಲೆಯಲ್ಲಿ SP ಗುಂಜನ್ ಆರ್ಯ, ಧಾರವಾಡ SP ಗುಂಜನ್ ಆರ್ಯ ಅವರು ಸಹ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಮತ್ತು ಇದು ಒಂದು ರೀತಿಯಲ್ಲಿ ಏನು ವಿಚಿತ್ರ ಪ್ರಕರಣ ಅಂದ್ರೂ ಸಹ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಇವನು ಏನು ಹೆಂಡತಿ ಜೊತೆ ಏನು ಜಗಳ ಆಡ್ತಿದ್ದ ಅನ್ನೋ ಕಾರಣಕ್ಕೆ ಹೆಂಡತಿ ಇವನು ಕಳ್ತನ ಕೃತ್ಯ ಮತ್ತು ಇವನು ಏನು ಕುಡಿದು ಬಂದು ಗಲಾಟೆ ಮಾಡೋದು ಇತ್ಯಾದಿಯನ್ನು ಸಹಿಸ್ಕೊಳ್ಳಾರ್ದೇ ಆಕೆ ಕಸ್ತೂರಿ ತವ್ರ ಮನೆ ಸೇರಿದ್ಲು. ಇವನು ಆಗೊಮ್ಮೆ ಈಗೊಮ್ಮೆ ಹೋಗಿ ಬರ್ತಾ ಇದ್ದ, ಕಸ್ತೂರಿನ ನೋಡಲಿಕ್ಕೆ ಮತ್ತು ಮಕ್ಕಳನ್ನ ಮಾತಾಡ್ಸ್ಲಿಕ್ಕೆ ಹೋಗಿ ಬರ್ತಿದ್ದ. ಆದರೆ ಅವನ ಏನು ಕೆಟ್ಟ ಚಟಗಳೇನಿದ್ವು ಆ ಕೆಟ್ಟ ಚಟಗಳನ್ನ ಮಾತ್ರ ಬಿಟ್ಕೊಳ್ಳೋಕೆ ರೆಡಿ ಇದ್ದಿಲ್ಲ. ನೀನು ಕೆಟ್ಟ ಚಟ ಬಿಟ್ಕೊಂಡ್ರೆ ನೀನು ಒಳ್ಳೆಯವನಾದರೆ ನಾನು ನಿನ್ನ ಮನೆಗೆ ಬರ್ತೀನಿ ಅನ್ನೋ ಒಂದು ಮಾತನ್ನು ಕಸ್ತೂರಿ ಸ್ಪಷ್ಟವಾಗಿ ಹೇಳಿದ್ಲು. ಆದರೂ ಸಹ ಅವನೇನೆಂದರೆ ತನ್ನ ಒಂದು ಏನು ಕುಡಿತಕ್ಕಾಗಿ ಬೇರೆ ಬೇರೆ ಈ ಕಾರಣಕ್ಕಾಗಿ ಒಂದಷ್ಟು ಬೈಕ್ ಕದಿಯೋದಿರ್ಬೋದು, ಬೇರೆ ಬೇರೆ ರೀತಿಯ ಒಂದು ಕಳ್ಳತನ ಪ್ರವೃತ್ತಿನ ಬೆಳೆಸ್ಕೊಂಡಿದ್ದ. ಸ್ವಂತ ಮನೆಯಲ್ಲೇ ಕದಿಯುವಂಥ ಕೆಲಸ ಮಾಡ್ತಾ ಇದ್ದ. ಹಾಗಾಗಿ ಅನಿವಾರ್ಯವಾಗಿ ಕಸ್ತೂರಿ ಅವನಿಂದ ಬೇಸತ್ತು ತವ್ರ ಮನೆ ಸೇರಿದ್ಲು. ಇವನು ಅಲ್ಲಿ ಹೋದ್ರೂ ಸಹ ಆಕೆಗೆ ಬಿಡ್ತಾ ಇದ್ದಿಲ್ಲ. ಅಲ್ಲೂ ಸಹ ಏನು ಕಾಟ ಕೊಡ್ತಾ ಇದ್ದ, ಏನು ಕುಡಿದು ಬಂದು ಕಿರಿಕಿರಿ ಮಾಡೋದು ಇತ್ಯಾದಿ ಮಾಡ್ತಾ ಇದ್ದ. ಹಾಗಾಗಿ ಇಲ್ಲೇನು ಮುಖ್ಯ ಮೋಟಿವ್ ಅಂದರೆ ಇವನ್ನ ಕೊಲೆ ಮಾಡಲಿಕ್ಕೆ ಈಗೇನು ಬೈಕ್ ಅಂದರೆ ಏನು ಅಣ್ಣಪ್ಪನ ಏನು ಬೈಕು ಇವನು ಏನು ವಿಠಲ್ ಕಳುವು ಮಾಡಿ ಅದಕ್ಕೆ ಬೆಂಕಿ ಹಚ್ಚಿ ಸುಟ್ಟು ಹಾಕಿದ್ದ. ಈ ಒಂದು ಹಿನ್ನೆಲೆಯಲ್ಲಿ ಅಣ್ಣಪ್ಪಗ ಸಿಟ್ಟಿತ್ತು ತಮ್ಮನ ಮೇಲೆ. ಮತ್ತೊಂದು ಕಡೆ ಏನು ಕಸ್ತೂರಿಗೆ ಕಿರುಕುಳ ಕೊಡ್ತಾನೆ, ಪದೇ ಪದೇ ಕುಡಿದು ಬಂದು ಹರಾಸ್ಮೆಂಟ್ ಮಾಡ್ತಾನೆ ಮತ್ತು ನೆಮ್ಮದಿಯಿಂದ ಜೀವನ ಮಾಡಲಿಕ್ಕೂ ಸಹ ಬಿಡ್ತಾ ಇಲ್ಲ ಅನ್ನೋ ಒಂದು ಕಾರಣಕ್ಕಾಗಿ ಕಸ್ತೂರಿಯ ಸಹೋದರ ಪುಂಡಲೀಕಿಗೆ ಸಿಟ್ಟಿತ್ತು. ಹಾಗಾಗಿ ಇವರಿಬ್ಬರು ಅಂದರೆ ಇಲ್ಲಿ ವಿಠಲ್ನ ಸಹೋದರ ಮತ್ತು ಕಸ್ತೂರಿಯ ಸಹೋದರ ಇಬ್ಬರು ಸಹ ಕೂಡ್ಕೊಂಡು ಪ್ಲಾನ್ ಮಾಡ್ತಾರೆ.
ಅವನೇನು ಬಂದರೆ ಒಂದೇನು ಬಸವಣ್ಣನ ಏನು ಬನ್ನಿ ಬಸವಣ್ಣ ದೇವಸ್ಥಾನದಲ್ಲಿ ಮಲ್ಕೊಳ್ತಾ ಇದ್ದ. ಅಂದರೆ ಇಲ್ಲಿ ಹೆಂಡತಿ ಜೊತೆ ಜಗಳ ಇದ್ದ ಕಾರಣಕ್ಕಾಗಿ ಊರಿಗೆ ಬಂದರೂ ಸಹ ಅವನು ಮಲ್ಕ್ತಾ ಇದ್ದಿದ್ದು ಜಾಗ ಮಾತ್ರ ಬನ್ನಿ ಬಸವಣ್ಣ ದೇವರ ಗುಡಿ. ಹಾಗಾಗಿ ಅಲ್ಲಿ ಮಲ್ಕೊಂಡಂಥವನ್ನ ಎಬ್ಬಿಸಿ ಅಲ್ಲೇ ಒಂದು ಏನು ರಸ್ತೆ ಬದಿಯಲ್ಲಿ ಒಂದು ಮಾರಕಾಸ್ತ್ರಗಳಿಂದ ಹೊಡೆದು ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ. ಇವತ್ತು ಬೆಳಿಗ್ಗೆ ಸುಮಾರು 8 ಗಂಟೆಗೆ ನಮಗೆ ಒಂದು ಮಾಹಿತಿ ಬಂದಿದೆ. ಇದರಲ್ಲಿ ಹುಣಸಿಕಟ್ಟಿ ಊರು ಕಲ್ಗಡ್ಗಿ ತಾಲೂಕಲ್ಲಿ ಕಲ್ಗಡ್ಗಿ ಪೊಲೀಸ್ ಠಾಣೆ ಸ್ಥಳದಲ್ಲಿ ಒಂದು ಬಾಡಿ ಸಿಕ್ತು. ಆವಾಗ ನಮ್ಮ ಪೊಲೀಸ್ ಟೀಮ್ ಇನ್ಸ್ಪೆಕ್ಟರ್ ಜೊತೆಗೆ ಅಲ್ಲಿ ಹೋಗಿ ಆ ಬಾಡಿ ಐಡೆಂಟಿಫೈ ಆಗಿದೆ. ಆ ಬಾಡಿ ವಿಠಲ್ ಕೊರಡಿ ಅಂತ 30 ವರ್ಷ ವಯಸ್ಸವ್ರಿಗೆ. ಅವರು ಬೇರೆ ಬೇರೆ ಕೆಲಸ ಮಾಡ್ತಾರೆ. ಜೊತೆಗೆ ನಮ್ಮ ಕಲ್ಗಡಿ ಪೊಲೀಸ್ ಸ್ಟೇಷನಲ್ಲಿ MOBನೂ ಇದ್ದಾರೆ. ಅವ್ರದ್ದು ಬಾಡಿ ನಮಗೆ ಸಿಕ್ತಾದ್ಮೇಲೆ ನಮ್ಮದು ಎಲ್ಲ ಸೋಕೋ ಟೀಮ್ ಮತ್ತು ನಮ್ಮ ಸೀನಿಯರ್ ಆಫೀಸರ್ಸ್ ಡಿಸ್ಟ್ರಿಕ್ಟು ಎಲ್ಲ ವಿಸಿಟ್ ಮಾಡಿಕೊಂಡು ಸ್ವಲ್ಪ ಎನ್ಕ್ವೈರಿ ಮಾಡಿದೆ ಸುತ್ತಮುತ್ತ, ಮತ್ತು ಜೊತೆಗೆ ನಾವೇ ಟೆಕ್ನಿಕಲ್ ಅನಾಲಿಸಿಸ್ನು ಮಾಡಿದೆ. ಅದ್ರ ಪ್ರಕಾರ ನಮಗೆ 2 ಅಕ್ಯೂಸ್ ಬಗ್ಗೆ ಮಾಹಿತಿ ಬಂದುಬಿಟ್ಟಿದೆ. ಆ ಅಕ್ಯೂಸ್ಗೆ ನಾವೇ ನಮ್ಮ ಸೆಕ್ಯೂರ್ ಮಾಡಿಸಿದ್ದೀವಿ. ಆದಷ್ಟು ಬೇಗ ಅವರಿಗೆ ಅರೆಸ್ಟ್ ತೋರಿಸ್ತೀವಿ. ಮೇಲ್ನೋಟಕ್ಕೆ ಕಾರಣ ಕೆಲವು ದಿನ ಹಿಂದೆ ಇವರು ವಿಠಲ್ ಇವತ್ತು ಯಾರು ತೀರೋಗಿದ್ದಾರೆ ಅವರು ಅಣ್ಣದು ಬೈಕ್ ಸುಟ್ಟಿದ್ದಾರೆ. ಸೊ ಅದು ಕಾರಣ ಮೇಲ್ನೋಟಕ್ಕೆ ನಮಗೆ ಬರ್ತಾ ಇದೆ. ಫರ್ದರ್ ಇನ್ಕ್ವೈರಿ ನಾವೇ ಅದು ಇನ್ಕ್ವೈರಿ ಮಾಡಾದ್ಮೇಲೆ ಇನ್ನೂ ಹೇಳೋಕ್ಕೆ ಆಗ್ತದೆ. ವಿಠಲ್ ಅವ್ರ ಅಣ್ಣದು ಬೈಕ್ ಸುಟ್ಟಿದೆ. ಅದೇ ಅಣ್ಣ ಅವರಿಗೆ ಅಟ್ಯಾಕ್ ಮಾಡಿದ್ರು ನಿನ್ನೆ. ಏನಿಲ್ರಿ ಜಗಳ ಮಾಡಿ ಮನೆಯಾಗ ಬಂದಿಲ್ರಿ ಅವರು ಮನೆಯಲ್ರಿ. ಬೆಳಗ್ಗೆ ನಾನು ಕಂಪ್ನಿಗೆ ಹೋಗಿರಿ ಮನೆಯಾಗ ಇರೋಕ್ಕೆಲ್ಲ ರಾಮನಾಳ್ ಕಂಪ್ನಿ ಹೋಗ್ಕೊಂಡ್ರೆ ರಾಮನಾಳ್ ಕಂಪ್ನಿ ಹೋಗಿ ಅಲ್ಲಿ ಮುಂಜಾನೆ 7 ಬಸ್ ಹೋಗೊಂಬಂದು ನೋಡೇನ್ರಿ. ಏನು ಮಾಡ್ಯಾರ ನಿಮ್ಮ ಮನೆಯವ್ರಿಗೆ? ಹೊಡೆದಾರಂತ್ರಿ. ಯಾರು ಗೊತ್ತಿಲ್ಲ. ಎದರ ಸಂಬಂಧ ಹೊಡೆದಾರ ಅನ್ನೋದು ಏನು ಗೊತ್ತಿಲ್ಲ. ಮುಂಜಾನೆ 7 ಬಸ್ ಹೋಗೊಂಬಂದು ನೋಡೇನ್ರ. ನೋಡಿ ತಳಿಗೋದನ್ ಬಸ್. ರಾತ್ರಿ ಮನೆ ಬಂದಿಲ್ಲ? ಅಲ್ಲಿ ಬಂದಿಲ್ಲ. ಏನು ಕೆಲಸ ಮಾಡ್ತಿದ್ದೆ? ಪೆಂಡಲ್ ಕೆಲಸ ಮಾಡ್ತಿದ್ದೆ. ಯಾವುದು? ರಾಮಕೊಪ್ಪ. ಇಲ್ಲೇ ಇರ್ತೀನಿ? ಇಲ್ಲರಿ, ನಮಗೆ ಹಿಂಗೆ ಮಾಡೋದಕ್ಕೆ ಮನೆಗೆ ಬಂದಿದ್ದಿಲ್ಲ ರೀ. ಮನೆ ಬರೋದು ಅಲ್ಲೇ ಪೆಂಡಲ್ ಕೆಲಸ ಅದನ್ನ ಮಾಡ್ಕೊಂತ ಅಲ್ಲೇ ಹೊರಗದನ್ರಿ. ಮನೆ ಸನಿಕ್ ಬರ್ಲಂಗೆ. ಎಷ್ಟು ದಿನ ಆಯ್ತು ಮನೆಗೆ ಬರಲಿಲ್ಲ? ಈಗ 2-3 ತಿಂಗಳು ಆಯ್ತು ರೀ ಬರ್ಲಿಲ್ಲ. ನಿಮ್ಮ ಕೂಡ ಜಗಳ ಮಾಡ್ತಿದ್ದಾರೆ? ನಮ್ಮ ಕೂಡ ಜಗಳ ಮಾಡೋದಕ್ಕೆ ನಾವು ಮನೆಗೆ ಬರಬೇಡ ಅಂತಂದ್ವಿ. ಒಂದು 12 ವರ್ಷ ಆಯ್ತು ನೋಡಿರಿ. 12 ವರ್ಷ ಆಯ್ತು ರೀ. 3 ಮಕ್ಕಳು ಆದ್ಮೇಲೆ ಇಲ್ಲೇ ಬರೀ ಪೆಂಡಲ್ ಕೆಲಸಕ್ಕೆ ಹೋಗ್ತಿದ್ವಿ. ಹುಬ್ಬಳ್ಳಿಯಾಗನ ಮಾಡ್ತಿದ್ವಿ. ಮತ್ತು ಕಳುವು ಮಾಡೋದು, ತುಳು ಮಾಡೋದು. ಈಗ ಎಷ್ಟೊಂದು ಮತ್ತೆ ಪೊಲೀಸ್ ಠಾಣೆ ಕಂಪ್ಲೇಂಟ್ ಮಾಡಿದ್ದೀವಿ. ಇಲ್ಲೇ ರೀ ಕಲಾಟಿ ರೀ. ಗಾಡಿ ಸುಟ್ಟಿದ್ರಿ ಮನೆಯನ್ನ. ಗಾಡಿ ಸುಟ್ಟಿದ್ದ? ಹಾಂ, ಸುಟ್ಟು ಕುರಿ ಕಳುವು ಮಾಡೋದು, ಮನೆ ಟುಜೂರಿ ಹೊಡಿಯೋದು ಮಾಡ್ತಿದ್ವಿ. ಮಾಡ್ಕೊತಾನೆ ಹಿಂಗೆ ಇದು ಮಾಡ್ಯಾನ್ರಿ. ಯಾರು ಹೊಡೆದಾರ ನಾವು ಹೊಡೆದು. ಯಾರು ಹೊಡೆದಾರ ಗೊತ್ತಿಲ್ಲ ನಮಗೆ. ಮುಂಜಾನೆ ಬೆಳಗ್ಗೆ ನಮಗೆ ಗೊತ್ತಾಗೈತಿ. ಎದರಲ್ಲೇ ಹೊಡೆದಾರನ್ರಿ ಅವರು. ಇಲ್ಲೇ ಇದ್ರಿ ಅವರು. ಇಲ್ಲೇ ಪೆಂಡಲ್ ಅಲ್ಲಿ ಬಾಡಿಗೆ ಮನೆ ಹಿಡಿದ್ರಿ ಅವರು. ಅಲ್ಲೇ ಬಿಟ್ಟು ಬಂದು ನೆಚ್ಚಿಗೆ ಇರಾಮಲ್ರಿ. ಈ ಕಡೆ ಹುಬ್ಬಳ್ಳಿ ಒಬ್ಬಾಕಿನೇ ಬಿಟ್ಬಿಟ್ಟು ಅಡ್ಡಾಡಕತ್ತೀನಿ. ಒಬ್ಬಾಕಿನೇ ಬಿಟ್ಬಿಟ್ಟು ಅಡ್ಡಾಡ್ತೀನಿ ರೀ ಅವನು. ಪೆಂಡಲ್ ಕೆಲಸ ಅವ್ರು ಪೆಂಡಲ್ ಸಾಮಾನು ಹೊತ್ತು ತೊಗೊಂಡು ಹೋಗನ್ರಿ. ಹ್ಞೂ ರೀ. ಇದು ಒಂದು ರೀತಿಯಲ್ಲಿ ಒಂದೇನು ವಿಚಿತ್ರ ಘಟನೆ ಆದರೂ ಸಹ ಏನು ಅವನ ಕಾಟಕ್ಕೆ ಒಂದು ಕಳ್ಳನ ಒಂದು ಕಳ್ಳತನದ ಕುರಿತೆ ಮತ್ತು ಅವನ ನಂತರದಲ್ಲಿ ಮಾಡ್ತಾ ಇದ್ದಂತಹ ಕಾಟಕ್ಕೆ ಬೇಸತ್ತು ಈ ರೀತಿ ಕುಟುಂಬಸ್ಥರೇ ಈ ರೀತಿ ಎಸಗಿರೋದು ನಿಜವಾಗ್ಲೂ ಒಂದು ವಿಚಿತ್ರ ಘಟನೆ. ಈಗ ಸಂಬಂಧಪಟ್ಟಂಗೆ ಕಲಘಟಗಿ ಪೊಲೀಸರು ಈಗಾಗಲೇ ಪ್ರಕರಣ ದಾಖಲಿಸ್ಕೊಂಡಿದ್ದಾರೆ. ಜೊತೆಗೆ ಏನು 2 ಆರೋಪಿಗಳನ್ನ ಏನು ಯಾರು ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ, ಪುಂಡಲೀಕ್ ಇರ್ಬೋದು ಮತ್ತು ಏನು ಅಣ್ಣಪ್ಪ, ಇವರಿಬ್ಬರನ್ನೂ ಸಹ ಬಂಧಿಸಿರುವುದಾಗಿ ಪೊಲೀಸ್ ವರಿಷ್ಠಾಧಿಕಾರಿ ಗುಂಜನ್ ಆರ್ಯ ಅವರು ಹೇಳಿದ್ದಾರೆ. ಮತ್ತು ಈ ನಿಟ್ಟಿನಲ್ಲಿ ಯಾರಾದರೂ ಮತ್ತು ಬೇರೆ ಯಾರಾದರೂ ಅದರಲ್ಲಿ ಶಾಮೀಲಾಗಿದ್ದಾರೆ ಅನ್ನೋದ್ರ ಬಗ್ಗೆ ತನಿಖೆ ಮಾಡ್ತೀವಿ ಅನ್ನೋ ಒಂದು ಮಾತನ್ನು ಅವರು ಹೇಳಿದ್ದಾರೆ. ಒಟ್ಟಾರೆ ಒಂದು ವಿಚಿತ್ರ ಘಟನೆ. ಏನು ಕಿಲಾಡಿ ಕಳ್ಳ ಅಂತ ಅನ್ಸ್ಕೊಂಡಿದ್ದಂತಹ ವಿಠಲ್ಲ ಈಗ ಇಹಲೋಕ ತ್ಯಜಿಸಿದ್ದಾನೆ. ಕುಟುಂಬಸ್ಥರಿಂದಲೇ ಹತ್ಯೆಗೆ ಗುರಿಯಾಗಿದ್ದಾನೆ. ಈ ಕುರಿತು ಕಲಘಟಗಿ ಪೊಲೀಸರು ತನಿಖೆ ಮುಂದುವರಿಸಿದ್ದಾರೆ. ಶಿವರಾಮ ಸುಂಡಿ, ನ್ಯೂಸ್ 18 ಹುಬ್ಬಳ್ಳಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.